ನೆನೆಸಿದ ರಾಗಿ ದೋಸೆ ಅಂದರೆ ರಾಗಿಯನ್ನು ನೆನೆಸಿ ನಂತರ ದೋಸೆ ಮಾಡುವಂಥದ್ದು. ನೆನೆಸಿರೋ ರಾಗಿ ದೋಸೆ ಬಹಳ ಕ್ರಿಸ್ಪಿಯಾಗಿರುತ್ತೆ, ಬಹಳ ರುಚಿನೂ ಇರುತ್ತೆ, ಆರೋಗ್ಯನೂ ಬರುತ್ತೆ. ಹಾಗಿದ್ರೆ ಮಾಡೋ ವಿಧಾನ ಹೇಗೆ? ಸೊ ರಾಗಿಯನ್ನು 8-10 ಗಂಟೆ ಕಾಲ ನೆನೆಸ್ಬೇಕು. ರಾಗಿನ 8-10 ಗಂಟೆ ಕಾಲ ನೆನೆಸಿರೋ ರಾಗಿ ಹಿಟ್ಟನ್ನು ಮಿಕ್ಸಿನಲ್ಲಿ ಸಾಮಾನ್ಯವಾಗಿ ನಾವು ಗ್ರೈಂಡ್ ಮಾಡೋ ರೀತಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಹೀಗೆ ದೋಸೆಗೋಸ್ಕರ ರಾಗಿಯನ್ನು ನೆನೆಸಿರೋವಂಥದ್ದು ಹಿಟ್ಟು ಮಾಡಿಟ್ಕೊಂಡು ಅದನ್ನು ರೆಗ್ಯುಲರ್ ಅಕ್ಕಿ ದೋಸೆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ದೋಸೆ ಮಾಡೋದು. ಹೀಗೆ ರಾಗಿಯನ್ನು ನೆನೆಸಿ ಅದನ್ನು ದೋಸೆ ಅಂತ ಮಾಡಿದಾಗ ಈ ನೆನೆಸಿದ ರಾಗಿ ದೋಸೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಜೀರ್ಣ ಆಗುತ್ತೆ, ಬೀಣಾಂಶದ ಜೀರ್ಣತೆ ಸಹ ಹೆಚ್ಚಿಗೆ ಆಗುತ್ತೆ. ನೆನೆಸಿರೋ ರಾಗಿ ದೋಸೆ ಆರೋಗ್ಯಕ್ಕೂ ಒಳ್ಳೆಯದು, ಪೌಷ್ಟಿಕಾಂಶಗಳು ಹೆಚ್ಚಿಗೆ ಜೀರ್ಣ ಆಗುತ್ತೆ, ಸುಲಭವಾಗಿ ಜೀರ್ಣ ಆಗುತ್ತೆ, ರುಚಿಯಾಗಿರುತ್ತೆ. ಇನ್ಯಾಕೆ ತಡ, ಒಂದು ಪ್ರಯತ್ನ ಮಾಡಿ ನಿಮ್ಮ ಅನುಭವವನ್ನು ನಮ್ಗೆ ತಿಳಿಸಿ. ನಮಸ್ಕಾರ.